ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗ್ಯಾರಂಟಿ ಪ್ರಾಫಿಟನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಗ್ಯಾರಂಟಿ ಪ್ರಾಫಿಟ್ ಬಂದ್ಬಿಟ್ಟು 6 ಮಾರ್ಕ್ಸ್ಗೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ತುಂಬ ಕಾಲೇಜಸ್ಗಳಲ್ಲಿ ಹೇಳ್ಕೊಟ್ಟಿರ್ತಾರೆ ಡಿಫ್ರೆಂಟಾಗಿ, ಡಿಫಿಕಲ್ಟಿ ಅನಿಸುತ್ತೆ ನಿಮಗೆ. ಅದನ್ನು ಬಿಟ್ಟು ಬೇರೆ ಮೆಥಡಲ್ಲಿ ನಾನು ಇವತ್ತು ಹೇಳ್ಕೊಡ್ತೀನಿ. ತುಂಬ ಈಸಿ ಆಗಿರುವಂತಕ್ಕಂಥ ಮೆಥಡು. ಯಾರು ಕೂಡ ಸ್ಕಿಪ್ ಮಾಡಿದ್ರು ನೋಡಿ. ಮತ್ತು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕನ್ನಡ ಎಜುಕೇಷನ್ 12 ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜ್ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂದರೆ ತಡ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ ಬನ್ನಿ. Ramesh and Rahul are partners sharing profit and loss in the ratio of 2:1. They admit Lakshmi as new partners with 1/4 share in the profit with a guarantee that his share of ratio be at least 25,000. The net profit of the firm for year ending 31/3/2018 was 80,000. Prepare P&L appropriation account. ಸೊ ಇಲ್ಲಿ ನೋಡ್ಕೊಳ್ಳಿ, ರಾಹುಲ್ ಮತ್ತು ರಮೇಶ್ ಅಂತ ಹೇಳಿ ಪಾರ್ಟ್ನರ್ಸ್ ಇದ್ದಾರೆ. ರಮೇಶ್ ಮತ್ತು ರಾಹುಲ್ ಅಂತ ಹೇಳಿ 2:1 ರೇಷಿಯೋದಲ್ಲಿ ಶೇರ್ ಮಾಡ್ಕೊತಾ ಇರ್ತಾರೆ. ಸೊ ಪ್ರಾಫಿಟ್ ಬಂದ್ಬಿಟ್ಟು ಎಷ್ಟು, ಕಂಪ್ನಿ ಪ್ರಾಫಿಟ್ ಬಂದ್ಬಿಟ್ಟು 80,000 ಇರುತ್ತೆ. ಸೊ ಲಕ್ಷ್ಮಿ ಅನ್ನೋವಂಥ ಏನಾಗಿರ್ತಾರೆ, ಹೊಸ ಅಡ್ಮಿಷನ್ ಆಗಿರ್ತಾರೆ, ಹೊಸ ಅಡ್ಮಿಟ್ ಆಗಿರ್ತಾರೆ, ಅಂದರೆ ಹೊಸದಾಗಿ ಜಾಯ್ನ್ ಆಗಿರ್ತಾರೆ. ಅವರಿಗೆ ಇವ್ರು ಏನು ಮಾಡಬೇಕಂದ್ರೆ 80,000 ಏನು 25,000 ಅಟ್ಲೀಸ್ಟ್ 25,000 ಏನು ಮಾಡಬೇಕು, ಅವರು ಶೇರನ್ನು ಕೊಡಬೇಕಾಗುತ್ತೆ. ಶೇರನ್ನು ಯಾವ ರೀತಿಯಾಗಿ ಶೇರ್ ಮಾಡ್ಕೊತಾರೆ ಅಂತ ಹೇಳಿ ನೋಡ್ಕೊಳ್ಳೋಣ. ನೋಡ್ಕೊಳ್ಳಿ, ಇಲ್ಲಿ ಫಾರ್ಮೇಟ್ ನೋಡ್ಕೊಳ್ಳಿ. P&L ಅಪ್ರಾಪ್ರಿಯೇಷನ್ ಅಕೌಂಟ್, ಪರ್ಟಿಕ್ಯುಲರ್ ಅಮೌಂಟ್ ಡೆಬಿಟ್ ಮತ್ತು ಕ್ರೆಡಿಟ್ ಅಂತ ಹೇಳಿ ಹಾಕೋತೀವಿ. ಇಲ್ಲಿ ನೋಡ್ಕೊಳ್ಳಿ, ಓಲ್ಡ್ ರೇಷಿಯೋ ಮತ್ತು ನ್ಯೂ ರೇಷಿಯೋ ಎರಡನ್ನೂ ಕೂಡ ಬರ್ಕೊತೀವಿ. ಓಲ್ಡ್ ರೇಷಿಯೋ ಅಂದರೆ 2:1 ಅವರೇ ಕೊಟ್ಟಿರ್ತಾರೆ. ಅಲ್ಲಿ 2:1 ಈಕ್ವಲ್ಸ್ ಎಷ್ಟು 3, 2 + 1 = 3. ನ್ಯೂ ರೇಷಿಯೋ ಬಂದ್ಬಿಟ್ಟು 2:1 ಅಂತ ಹಂಗೆ ಬರ್ಕೊತೀವಿ. ಯಾಕಂದರೆ ರಮೇಶ್ದು ರಾಹುಲ್ದು ರೇಷಿಯೋ ಇವೆರಡು. ಸೊ ಹೊಸ್ದಾಗಿ ಅಡ್ಮಿಟ್ ಆಗಿರೋದು ಯಾರು, ಲಕ್ಷ್ಮಿ ರೇಷಿಯೋ ಬಂದ್ಬಿಟ್ಟು ಎಷ್ಟು 1 ಹೆಂಗಂತ ಬಂತು, ಹೆಂಗೆ ಬಂತು ಅಂತೇಳಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಏನು ಕೊಟ್ಟಿಲ್ಲ ಏನೂ ಇಲ್ಲ ಅಂದರೆ 1 ಅಂತೇಳಿ ಬರ್ಕೊತೀವಿ. ಇವಾಗ 2 + 1 + 1 = ಎಷ್ಟು 4. 2, 3 + 1 = 4. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಪ್ರಾಬ್ಲಮ್ ಶುರು ಮಾಡೋಣ ನೋಡಿ. ಈ ಥರ ಫಾರ್ಮೆಟ್ ಹಾಕ್ಕೊಂಡು ಬೈ ಪ್ರಾಫಿಟ್ ಅಂತೇಳಿ ಕ್ರೆಡಿಟ್ ಸೈಡಲ್ಲಿ ಫಸ್ಟು ಒಂದೇ ಬರೋದು, ಬೈ ಪ್ರಾಫಿಟ್ ಅಂತ ಹೇಳಿ ಬರ್ಕೊಂಡು 80,000 ಅಂತೇಳಿ ಹಾಕ್ಕೊಳ್ಳಿ. ಸೊ 80,000 ಹೆಂಗೆ ಬಂತು ಅಂತ ಹೇಳಿ ಗೊತ್ತಿದೆ ನೋಡಿ. ಫಾರ್ ದ ಫರ್ಮ್ ಇಯರ್ ಎಂಡಿಂಗ್ ಪ್ರಾಫಿಟ್, ನೆಟ್ ಪ್ರಾಫಿಟ್ ಬಂದ್ಬಿಟ್ಟು ಎಷ್ಟು 80,000. ಸೊ ಅದನ್ನೇ ಬೈ ಪ್ರಾಫಿಟ್ 80,000. ನೆಕ್ಸ್ಟ್ ಇಲ್ಲೇನು ಬರೋದಿಲ್ಲ, ಎಲ್ಲ ಡೆಬಿಟ್ ಸೈಡೇ ಪ್ರಾಬ್ಲಮ್ ಎಲ್ಲ ನೋಡ್ಕೊಳ್ಳಿ. ಫಸ್ಟ್ ಏನಂದರೆ ನ್ಯೂ ರೇಷಿಯೋನ ಕನ್ಸಿಡರ್ ಮಾಡ್ಕೊಳ್ಳೋಣ ನೋಡಿ. ಟು ರಮೇಶ್ ಏನಂದರೆ 80,000. ಸೊ ಇದ್ರ ಮೇಲೆ ಪ್ರಾಬ್ಲಮ್ ಮಾಡೋದು 80,000 ಮೇಲೆ. ಸೊ 80,000 ಅಲ್ಲಿರುತ್ತೆ. 80,000 ಇಂಟು ರೇಷಿಯೋ ಎಷ್ಟು ರಮೇಶ್ದು. ಸೊ ಇದು ರಮೇಶ್ದು, ಇದು ರಾಹುಲ್ದು, ಇದು ರಮೇಶ್ದು, ಇದು ರಾಹುಲ್ದು, ಇದು ಲಕ್ಷ್ಮಿದು. ಸೊ ರಮೇಶ್ದು ರೇಷಿಯೋ ಎಷ್ಟು, ಫಸ್ಟ್ ನ್ಯೂ ರೇಷಿಯೋ ತಗೊಳ್ಳೋಣ. 2:4. ಸೊ ಒಂದು ಲೈನನ್ನು ಬಿಟ್ಕೊಳ್ಳಿ. ಇಲ್ಲಿ ಲೈನ್ ಇಲ್ಲ. ಸೊ ಎಕ್ಸಾಂಪಲ್ ಬರ್ಬೇಕಾದ್ರೆ ಒಂದು ಲೈನ್ ಬಿಟ್ಬಿಟ್ಟು 80,000 ಮತ್ತು 80,000 ಹಾಕ್ಕೊಳ್ಳಿ. ಫಸ್ಟ್ ಟು ರಾಹುಲ್ ಅಂತ ಹಾಕ್ಕೊಳ್ಳಿ. ಟು ರಾಹುಲ್ 80,000 ಇಂಟು ರಾಹುಲ್ ರೇಷಿಯೋ ಎಷ್ಟು 1. ನ್ಯೂ ರೇಷಿಯೋದಲ್ಲಿ ಕನ್ಸಿಡರ್ ಮಾಡ್ಕೊಳ್ಳಿ 1/4. ಓಕೆನಾ. ನೆಕ್ಸ್ಟ್ ಒಂದು ಲೈನ್ ಬಿಡಿ. ಟು ಲಕ್ಷ್ಮಿದ ರೇಷಿಯೋ ಎಷ್ಟು 1. 80,000 ಇಂಟು 1/4. ಇವಾಗ ಇದನ್ನು ಮಾಡಿ ನೋಡಿ. 80,000 ಇಂಟು 2/4 ಎಷ್ಟು 40,000 ಬರುತ್ತೆ. ನೆಕ್ಸ್ಟ್ 80,000 ಇಂಟು 1/4. 80,000 ಇಂಟು 1/4 ಇಷ್ಟು ಬರುತ್ತೆ, 20,000 ಬರುತ್ತೆ. ನೋಡ್ಕೊಳ್ಳಿ, ಇಲ್ಲಿ ಲಕ್ಷ್ಮಿದು ಎಷ್ಟು ಬರುತ್ತೆ ಇಂಪಾರ್ಟೆಂಟ್, ಇದು ನೋಡ್ಕೊಳ್ಳಿ. 80,000 ಇಂಟು 1/4 20,000 ಬರುತ್ತೆ. ಏನು ಬರ್ಕೊತೀವಿ 20,000 ಅಂತೇಳಿ ಬರ್ಕೊತೀವಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಇದನ್ನು ನೋಡ್ಕೊಳ್ಳಿ ಯಾವ ರೀತಿ ಅಂತ ನೋಡಿ. ಗ್ಯಾರಂಟಿ ಏನು ಕೊಟ್ಟಿರೋದು 25,000 ಕೊಡಬೇಕು ಅಂತೇಳಿ ಕೊಟ್ಟಿರೋದು. ಅಟ್ಲೀಸ್ಟ್ ಏನು ಕೊಡಬೇಕು 25,000 ಪ್ರಾಫಿಟನ್ನು ಕೊಡಬೇಕು ಅಂತೇಳಿ ಹೇಳಿರೋದು. ಇಲ್ಲೇನು 20,000 ಬಂದಿದೆ. ಸೊ ಇನ್ನು ಏನು 5,000 ಬರಬೇಕು.
5,000 ಬರಬೇಕು. ಆ 5,000ನ ಇವರಿಬ್ಬರಲ್ಲಿ ಎಷ್ಟೆಷ್ಟು ಇವರಿಬ್ಬರು ಕೊಡ್ತಾರೆ, ಅವ್ರ ರೇಷಿಯೋದಲ್ಲಿ ಎಷ್ಟೆಷ್ಟು ಕೊಡ್ತಾರೆ ಅಂತೇಳಿ ಕ್ಯಾಲ್ಕುಲೇಟನ್ನು ಮಾಡಬೇಕು. ಅದು ಗ್ಯಾರಂಟಿ ಪ್ರಾಫಿಟು. 5,000 ಬ್ಯಾಲೆನ್ಸ್ ಇರೋದು, ಅದಕ್ಕೆ 5,000 ಅಂತ ಬರ್ಕೊತಾ ಇದ್ದೀನಿ. 5,000 ಇಂಟು ಇವಾಗ ಓಲ್ಡ್ ರೇಷಿಯೋ ಕನ್ಸಿಡರ್ ಮಾಡ್ಕೊತೀವಿ. ಸೆಕೆಂಡ್ ಬರಿಬೇಕಾದ್ರೇನು ಓಲ್ಡ್ ರೇಷಿಯೋ 5,000 ಇಂಟು 2/3. ನೆಕ್ಸ್ಟ್ ಇಲ್ಲಿ ರಾಹುಲ್ದು 5,000 ಇಂಟು 1/3. ಇಲ್ಲಿ ನೋಡ್ಕೊಳ್ಳಿ, 5,000 ಇಂಟು 1/3 ಎಷ್ಟು ಬರ್ತಿದೆ? ಸಾರಿ 5,000 ಇಂಟು 2/3 ಈಕ್ವಲ್ಸ್ ಎಷ್ಟು ಬರ್ತಿದೆ ನೋಡಿ, 3,333 ಇದೆ. ಅಂದರೆ 3 ಪಾಯಿಂಟ್ಸ್ ಕೂಡ ಬಂದಿದ್ದಾವೆ. ಪಾಯಿಂಟ್ಸ್ ಮೇಲಿರೋದು ಯಾವ ನಂಬರ್ ಕೂಡ ಬರೀಬೇಡಿ. ಪಾಯಿಂಟಿಂದ ಈ ಕಡೆ ಏನಿದೆ ಪಾಯಿಂಟ್ ಅಂತ ಬರುವಂಥ ನಂಬರ್ ಏನು ಬೇಡ, 3,3,4 ಅಂತ ಬರ್ಕೊತೀನಿ. ಯಾಕೆ ಗೊತ್ತಾ, ಯಾಕೆ ಅಂತೇಳಿ ನಾನು ನಿಮಗೆ ಆಮೇಲೆ ಹೇಳ್ತೀನಿ. 4 ಅಂತೇಳಿ ಬರ್ಕೊತೀನಿ. ಪಾಯಿಂಟ್ ಆಮೇಲೆ ಬರೋತಕ್ಕ ನಂಬರ್ ಏನು ಬರೀಬೇಡಿ. ನೆಕ್ಸ್ಟ್ ನೋಡ್ಕೊಳ್ಳಿ, 5,000 ಇಂಟು 1/3 ಎಷ್ಟು ಬರ್ತಿದೆ? 1,666 ಅಂತ ಬಂದಿದೆ. ಪಾಯಿಂಟ್ ಆದಮೇಲೆ ಏನು ಬೇಡ, 0.666 ಬಂದಿದೆ. ಸೊ ಇವಾಗ ಏನು 1,666 ಸೊ ಈಗ ನೋಡಿ, ಫಸ್ಟ್ ಏನು ಮಾಡ್ಬೇಕಂದ್ರೆ ಇವೆರಡನ್ನ ಮೈನಸ್ ಮಾಡಿಬಿಡೋಣ. ಏನಂದರೆ ಇವೆರಡನ್ನ ಮೈನಸ್ ಮಾಡಿ ಈ ಅಮೌಂಟಲ್ಲಿ ಬರೀಬೇಕು. ಓಕೆನಾ, ಈ ಕಾಲಮಲ್ಲಿ ಬರೀಬೇಕಾಗುತ್ತೆ. 40,000 ಮೈನಸ್ ಎಷ್ಟು? 3,334 ಈಕ್ವಲ್ಸ್ ಎಷ್ಟು ಬರುತ್ತೆ? 36,666. ನೆಕ್ಸ್ಟ್ ನೋಡ್ಕೊಳ್ಳಿ, 20,000 ಮೈನಸ್ 166. 1,666 ಎಷ್ಟು ಬರುತ್ತೆ? 18,334 ಬರುತ್ತೆ. ಇವಾಗ ಗೊತ್ತಾಗಿದೆಯಾ? ಇದನ್ನು ಇವೆರಡನ್ನೂ ಕೂಡ ಏನು ಮಾಡಬೇಕು, ಮೈನಸನ್ನು ಮಾಡಿಕೊಂಡಾಗ ಇಲ್ಲಿ ಅಮೌಂಟ್ ಬರಿತೀವಿ. ಸೊ ಇಲ್ಲಿ ನೋಡ್ಕೊಳ್ಳಿ, ನೆಕ್ಸ್ಟ್ ಏನು ಮಾಡ್ತೀನಿ ಅಂತ, ಪ್ಲಸ್ ಶೇರ್ಡ್ ಎಫಿಷಿಯನ್ಸಿ ಅಂತೇಳಿ ಹಾಕ್ತೀನಿ. ಪ್ಲಸ್ ಶೇರ್ಡ್ ಎಫಿಷಿಯನ್ಸಿ ತುಂಬ ಇಂಪಾರ್ಟೆಂಟ್, ಇದನ್ನು ನೋಡ್ಕೊಳ್ಳಿ. ಸೊ ಏನೋ 5,000 ಕೊಡಬೇಕಿದ್ದು. ಸೊ 5,000ಅಲ್ಲಿ ಇವರಿಬ್ಬರು ಎಷ್ಟು ಕೊಡ್ತಾ ಇದ್ದಾರೆ? ರಮೇಶ್ ಎಷ್ಟು ಕೊಡ್ತಾ ಇದ್ದಾನೆ? 3,334 ರುಪೀಸ್ ಕೊಡ್ತಾ ಇದ್ದಾನೆ. ಸೊ ರಾಹುಲ್ ಬಂದ್ಬಿಟ್ಟು ಎಷ್ಟು ಕೊಡ್ತಾ ಇದ್ದಾನೆ? ಸೊ 1 ಕನ್ಫ್ಯೂಸ್ ಮಾಡ್ಕೊಂಬಿಡಿ, 1 ಇದೆ. ಸೊ 1,666 ರುಪೀಸನ್ನು ಕೊಡ್ತಾ ಇದ್ದಾನೆ. ಸೊ ಇವಾಗ ಈ ಮೂರನ್ನು ಆ್ಯಡ್ ಮಾಡಿ, ಇಷ್ಟು 20,000 ಪ್ಲಸ್ 3,334 ಪ್ಲಸ್ 1,666 ಈಕ್ವಲ್ಸ್ 25,000 ಬರುತ್ತೆ. ಸೊ 3,334 ಅಂತ ಇಲ್ಲಿ ಯಾಕೆ ಹಾಕ್ಕೊಂಡೆ ಅಂದರೆ, 3 ಹಾಕ್ಕೊಂಡಿದ್ರೆ ಏನಾಗಲ್ಲ, ಬ್ಯಾಲೆನ್ಸ್ ಆಗಲ್ಲ. ಇವು ಮೂರನ್ನು ಆ್ಯಡ್ ಮಾಡಿದ್ಮೇಲೆ ಎಷ್ಟು ಬರಬೇಕು? 80,000 ಬರಬೇಕು. ಯಾಕಂದರೆ ಪ್ರಾಫಿಟ್ ಇರೋದು 80,000 ಅಲ್ವಾ. ಸೊ ಆದ್ದರಿಂದ ಈ 3 ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕು? 80,000 ಬರಬೇಕು. 3 ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕು? 80,000 ಬರಬೇಕು. ಆದ್ದರಿಂದ ಬ್ಯಾಲೆನ್ಸನ್ನು ಮಾಡಿಕೊಂಡೆ ಅಷ್ಟೇ, ಒಂದು ನಂಬರನ್ನು ಹೆಚ್ಚು ಕಮ್ಮಿಯಾಗಿ ಹಾಕ್ಕೊಂಡಿರೋದಷ್ಟೇ. ನೋಡ್ಕೊಳ್ಳಿ, ಇಲ್ಲಿ 36,666 ಪ್ಲಸ್ ಎಷ್ಟಿದೆ? 18,334 ಪ್ಲಸ್ ಎಷ್ಟಿದೆ? 25,000. ಎಷ್ಟು? 80,000 ಇದೆ. ಓಕೆನಾ, 80,000 ಬರೆದಿದ್ದೀನಿ. ಇದೇನಂದರೆ ಶೇರ್ಡ್ ಎಫಿಷಿಯನ್ಸಿಯನ್ನು ಈ ರಮೇಶು ಮತ್ತು ರಾಹುಲ್ ಎಷ್ಟು ಕೊಟ್ಬಿಡ್ತಿದ್ದಾರೆ? 3,334 1,666 ರುಪೀಸನ್ನು ಕೊಟ್ಟರೆ 25,000 ಗ್ಯಾರಂಟಿ ಆಗಿರುತ್ತೆ. ಸೊ ಇದು
ಇಷ್ಟು ಏನಾಗಿರುತ್ತೆ ಪ್ರಾಬ್ಲಮ್ ಆಗಿರುತ್ತೆ. ಇದನ್ನು ಮಾಡಿದ್ರೆ 6 ಮಾರ್ಕ್ಸ್ ನಿಮಗೆ ಆರಾಮ್ಸಾಗಿ ಸಿಗುತ್ತೆ. ಸೊ ಶೇರ್ ಡಿಫಿಷಿಯನ್ಸಿ ಅಂತೇಳಿ ಸಪ್ರೇಟ್ ಕಾಲಮ್ ಹಾಕ್ಸಿ ಕಾಲೇಜಲ್ಲೆಲ್ಲ ಮಾಡಿಸಿರ್ತಾರೆ. ಸೊ ಈ ರೀತಿ ಮಾಡಿದ್ರು ಕೂಡ 100% ಮಾರ್ಕ್ಸನ್ನು ಕೊಡ್ತಾರೆ. ತುಂಬ ಈಸಿಯಾಗಿ ಆಗಲಿ ಅಂತ ಹೇಳಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. 100% ಈ ರೀತಿ ಮಾಡಿ 100% ಮಾರ್ಕ್ಸನ್ನು ಕೊಟ್ಟೇ ಕೊಡ್ತಾರೆ. ಥ್ಯಾಂಕ್ ಯು.